ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸುಮಾರು ದಿನಗಳ ನಂತರ ಮತ್ತೆ ಒಂದು ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮೇ ಸಾಕಾಗಿರಲಿಲ್ಲ ವೀಡಿಯೋನ ಮಾಡಲಿಕ್ಕೆ, ಹಾಗಾಗಿ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಹರ್ಬಲ್ ಆಯಿಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆಯಿಲನ್ನು ಹಚ್ಚುತ್ತಾ ಬರೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಜೊತೆಗೆ ನಿಮಗೆ ತುಂಬ ಹೊಟ್ಟಾಗ್ತಾ ಇದ್ದರೆ ಹೊಟ್ಟು ಕಡಿಮೆ ಆಗಿ ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳು, ಜೊತೆಗೆ ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ಯಾವ್ದು ಸಿಗುತ್ತೋ ಅದು. ಇದು ನನಗೆ ಪ್ರತಿದಿನ ಸಿಗೋದಿಲ್ಲ, ನಮ್ಮ ಗಿಡದಲ್ಲಿ ಒಂದೊಂದು ದಿನಕ್ಕೊಂದು ಅಥವಾ ಎರಡು ಬಿಡುತ್ತೆ. ಅದನ್ನು ನಾನು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಈ ರೀತಿ ಎಣ್ಣೆನ ಮಾಡ್ಕೊಳ್ತೀನೋ ಆ ಸಮಯದಲ್ಲಿ ಬಳಸ್ಕೊಳ್ತೀನಿ. ಫ್ರೆಶ್ ಆಗಿರೋದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲ ಅನ್ನೋವಂಥವ್ರು ಈ ರೀತಿ ನೀವು ಒಣಗಿರೋವಂಥ ಹೂಗಳನ್ನು ಹಾಗೆ ಸ್ಟೋರ್ ಮಾಡಿಕೊಂಡು ಎಣ್ಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಬೋದು. ಜೊತೆಗೆ ಸ್ವಲ್ಪ ಮೆಂತ್ಯೆ, ಕಲೋಂಜಿ ಸೀಡ್ಸ್ ಅಂತೇಳಿ ಸಿಗುತ್ತೆ, ಅದು ಕೂಡ ತುಂಬ ಒಳ್ಳೆಯದು ಹೇರ್ ಗ್ರೋತಿಗೆ. ಇದಷ್ಟನ್ನು ಹಾಕಿಬಿಟ್ಟು ಹಾಗೆ ತರಿಯಾಗಿ ನಾವು ಪೌಡರ್ ರೀತಿ ಇದನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಬಾಣಲೆಗೆ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಮಾಡ್ಕೊಂಡಿರೋಂಥ ಪೌಡರ್ ಏನಿತ್ತು ಹಾಕಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ 8 ರಿಂದ 10 ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು. ಒಳ್ಳೆ ಬಣ್ಣ ಬರುತ್ತೆ. ನಾವು ಹಾಕಿರೋವಂಥ ಒಂದು ಏನು ಪದಾರ್ಥಗಳಿತ್ತು ಎಲ್ಲದರ ಒಂದು ಅಂಶ ಅನ್ನುವಂಥದ್ದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. 8-10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಾದಮೇಲೆ ನೋಡಿ ಈ ರೀತಿ ಶೋಧಿಸ್ಕೊಳ್ಬೇಕು. ಇದು ಆರಾಮಾಗಿ ಒಬ್ಬರು ನಾವು ಬಳಸ್ತೀವಿ ಅಂದರೆ 8 ರಿಂದ 10 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಒಂದು ವಾರ ಅಂತೂ ಬಳಸ್ಕೊಳ್ಬೋದು. ತುಂಬ ಒಳ್ಳೆಯದು, ಹೇರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಈ ಒಂದು ಆಯಿಲನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇನ್ನು ಮಾರನೇ ದಿನ ಶನಿವಾರ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಹಾಗಾಗಿ ನಾನೇನು ಆಯಿಲನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೇ ನಾನಿಲ್ಲಿ ತಲೆಗೆ ಅಂತೇಳಿ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಒಂದು ಆಯಿಲನ್ನು ಹಾಕಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಆ ನಂತರ ನೀವು ಬೇಕಿತ್ತು ಅಂದರೆ 1 ಗಂಟೆಗಳ ನಂತರ ಕೂಡ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಹೀಗೆ ಹಿಂದಿನ ದಿನ ಹಚ್ಚಿ ಮಾರನೇ ದಿನ ಕೂಡ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯದು. ಇನ್ನು ಇದು ಮಾರನೇ ದಿನ ಶನಿವಾರದ ಬೆಳಗಿನ ವೀಡಿಯೋನ ನಾನಿಲ್ಲಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಡ್ಡಿಗೆ ಅಂಥೇಳಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ತುಂಬ ನೈಸಾಗಿರೋದ್ರಿಂದ ಇದರಲ್ಲಿ ನೀವು ದೋಸೆ ಕೂಡ ಮಾಡ್ಕೊಳ್ಬೋದು. ಮಾಮೂಲಿ ನಾವು ದೋಸೆಗೆಲ್ಲ ಏನು ಹಾಕ್ತೀವಿ ಅದನ್ನೇ ಹಾಕ್ಬಿಟ್ಟು ಪಡ್ಡು ಮಾಡ್ಕೊಳ್ಳೋದಲ್ವ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ಉಳಿದಿರೋವಂಥ ಹಿಟ್ಟಿಗೆ ನಾನಿಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಜೊತೆಗೆ ಕ್ಯಾರೆಟು ಇದೆಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಟಿದ್ದೇನೆ ಈ ಪಡ್ಡಿನ ಹಿಟ್ಟನ್ನು. ಕೆಲವೊಬ್ಬರಿಗೆ ಈ ರೀತಿ ಮಸಾಲೆ ಇಷ್ಟ ಆಗೋದಿಲ್ಲ ಅಂತನ್ನೋರು ಪ್ಲೇನಾಗಿ ಹಾಗೇ ಹಾಕ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿದ್ರೆ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಈರುಳ್ಳಿ, ಕ್ಯಾರೆಟು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ಇದೇ ಹಿಟ್ಟಿಗೆ 1 ಅಥವಾ 2 ಗ್ರೀನ್ ಚಿಲ್ಲಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಚಟ್ನಿ ಅವಶ್ಯಕತೆ ಕೂಡ ಬೀಳೋದಿಲ್ಲ, ಹಾಗೆಯೇ ತಿನ್ಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದು ಅಂತೇಳಿ ಗ್ರೀನ್ ಚಿಲ್ಲಿ ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಇನ್ನು ಪಡ್ಡಿನ ಹಂಚನ್ನು ನಾನಿಲ್ಲಿ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಎಲ್ಲ ಒಳಗೂ ಸವರಿದ್ದೀನಿ. ಅದು ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಪಡ್ಡುಗಳನ್ನು ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಹಿಟ್ಟನ್ನು ಹಾಕಾದ್ಮೇಲೆ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಎರಡೂ ಬದಿನೂ ಬೇಯಿಸ್ಕೊಳ್ಬೇಕು. ಇದರಿಂದ ಚೆನ್ನಾಗಿ ಹಿಟ್ಟು ಒಳಗಡೆ ಬೇಯುತ್ತೆ, ಗರಿಗರಿಯಾಗಿ ಕೂಡ ಬರುತ್ತೆ. ಇನ್ನು ರಾತ್ರಿ ಪಾತ್ರೆಗಳನ್ನು ವಾಶ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ನೀಟಾಗಿ ಎಲ್ಲಿಡಬೇಕು ಅಲ್ಲೆಲ್ಲ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸಾಧ್ಯ ಆಯಿತು ಅಂದರೆ ರಾತ್ರಿಯೇ ಈ ರೀತಿ ತೊಳೆದಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ದೋಸೆನೋ ಪಡ್ಡು ಅಥವಾ ಇಡ್ಲಿ ಏನೋ ಒಂದು ಹಿಟ್ಟು ರಾತ್ರಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ನಮಗೆ ಕೆಲಸ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ತಿಂಡಿ ಏನು ಮಾಡಬೇಕು ಅಂತೇಳಿ ಹುಡುಕಬೇಕು. ಯಾಕಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋರು ಇರ್ತಾರೆ, ತುಂಬ ಸಮಯ ಇರೋದಿಲ್ಲ ನಮಗೆ. ಹಾಗಾಗಿ ರಾತ್ರಿ ಈ ರೀತಿ ಏನಾದರೂ ಒಂದು ಹಿಟ್ಟುಗಳನ್ನು ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ತಿಂಡಿ ಮಾಡುವಂಥ ಕೆಲಸ ತುಂಬ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಪಡ್ಡು ಕೂಡ ಚೆನ್ನಾಗಿ ಬೆಂದಿತ್ತು ಒಂದು ಸೈಡು, ಇನ್ನೊಂದು ಸೈಡ್ ಕೂಡ ನಾನಿಲ್ಲಿ ಉಲ್ಟಾ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಅದ್ರ ಜೊತೆಗೇ ಹಾಲು ಕೂಡ ಕಾಯಿಸ್ಕೊಳ್ಬೇಕಿತ್ತು, ಒಂದು ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರಾತ್ರಿದು ಸ್ವಲ್ಪ ಸೊಪ್ಪಿನ ಸಾಂಬಾರು ಕೂಡ ಉಳಿದಿತ್ತು, ಅದನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಜೊತೆಗೆ ಸ್ವಲ್ಪ ಪಡ್ಡಿಗೆ ಸ್ವಲ್ಪ ಚಟ್ನಿ ಬೇಕು ಅಂಥೇಳಿ ಕಾಯಿ ಏನಿತ್ತು ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದ್ರ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಅಂದರೆ ಸ್ವಲ್ಪ ಡ್ರೈ ಆಗಿರ್ತಲ್ಲ, ಅದಕ್ಕಿಂತ ಹಸಿ ಹಸಿಯಾಗಿರುತ್ತಲ್ಲ, ನೀರು ಹಾಗೇ ಇರುತ್ತಲ್ಲ, ಆ ರೀತಿ ಕಾಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು
ಒಂದು ನೀರು ಡ್ರೈ ಆಗಿರೋಂಥ ಅಂದರೆ ಒಣಗಿರೋಂಥ ಕಾಯಲ್ಲಿ ಮಾಡಿಕೊಂಡ್ರೆ ಅಷ್ಟು ನಮಗೆ ಟೇಸ್ಟ್ ಬರೋದಿಲ್ಲ ಈ ಒಂದು ಕಾಯಿ ಚಟ್ನಿ. ತಿನ್ನಲಿಕ್ಕೆ ಮತ್ತು ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು 3 ಇಬ್ಬೆನೇನೋ ನಾನಿಲ್ಲಿ ಒಂದು ಪಡ್ಡುಗಳನ್ನು ಮಾಡಿಕೊಂಡೆ. ಇನ್ನು ಬಾಕ್ಸಿಗೆಲ್ಲ ಹಾಕ್ಕೊಟ್ಬಿಟ್ಟು ಮಕ್ಕಳಿಗೆ ಕೂಡ ತಿಂಡಿ ಹಾಕ್ಕೊಟ್ಟು ಅಷ್ಟರಲ್ಲೇ ಸ್ಕೂಲ್ ಬಸ್ ಕೂಡ ಬಂದಿತ್ತು. ಒಂದೇ ಬರದಲ್ಲಿ ಓಡಿದ್ದಾಯಿತು. ಬಸ್ಸಿಗೆ ಕಳಿಸ್ಬಿಟ್ಟು ಇನ್ನು ಮನೆಗೆ ಬಂದುಬಿಟ್ಟು 5 ನಿಮಿಷ ಕೂಡ ಕೂರಲಿಲ್ಲ. ತಕ್ಷಣ ಇನ್ನು ಉಳಿದಂಥ ಕೆಲಸಗಳನ್ನು ಪಟ ಮಾಡಿಕೊಂಡು, ಇವತ್ತು ಶನಿವಾರ ಅಲ್ಲ, ದೇವ್ರ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನಾನಿಲ್ಲಿ ದೇವ್ರ ಪೂಜೆ ಕೂಡ ಮಾಡ್ಕೊಳ್ಬೇಕು, ಲೇಟ್ ಆಗುತ್ತೆ ಅಂತೇಳಿ ಕೂರಲಿಲ್ಲ. ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡು ಒರೆಸ್ಕೊಂಡು ಆ ಕೆಲಸ ಕೂಡ ಮಾಡಿಕೊಂಡು ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವರು ಪಾತ್ರೆಗಳೇನಿತ್ತು ಎಲ್ಲನೂ ಕೂಡ ಕಳಸ, ದೇವ್ರ ಸಾಮಾನುಗಳು, ದೀಪಗಳಾಗಿರ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ವಿಗ್ರಹಗಳಾಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆ ಕೂಡ ಎಲ್ಲ ನೀಟಾಗಿ ಅರಿಶಿಣದ ನೀರಲ್ಲಿ ಒರೆಸ್ಕೊಂಡು ಇನ್ನು ದೇವ್ರ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ತೊಳೆದು ಪೂಜೆ ಮಾಡಿದ ದಿನ ಕಂಪಲ್ಸರಿಯಾಗಿ ಧೂಪವನ್ನು ಹಾಕ್ತಾ ಇರ್ತೀನಿ. ಇದರಿಂದ ಒಂದೊಳ್ಳೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಮನೆಯಲ್ಲಿ ಹೆಚ್ಚಾಗುತ್ತೆ. ನಮಗೂ ಕೂಡ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಕಂಪಲ್ಸರಿ ಶನಿವಾರದೊತ್ತು ನಾನು ಇದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಕೆಂಡ ಎಲ್ಲ ಮಾಡ್ಕೊಳ್ಬೇಕಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಆದರೂ ಕೂಡ ನಾನು ಧೂಪವನ್ನು ಹಾಕ್ಕೊಳ್ತಾ ಇರ್ತೀನಿ. ಇನ್ನು ತಿಂಡಿಗೆ ನಾನಿಲ್ಲಿ ಆ ಪಡ್ಡುನ ಹಾಕ್ಕೊಂಡಿದ್ದೆ, ಅಂದರೆ ಮಾಡಿಟ್ಟಿರಲಿಲ್ಲ, ಈಗ ಬೇಯಿಸ್ಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ತಿಂಡಿ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಸ್ವಲ್ಪ ಒಣಗಾಕಬೇಕಿತ್ತು, ಎಲ್ಲನೂ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಅದ್ರ ಜೊತೆಗೆ ಈ ಒಂದು ಬದನೆಕಾಯಿ ಫ್ರೈ ಕೂಡ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಈ ಒಂದು ವಿಡಿಯೋನ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಿತ್ತು ಅಂದರೆ ಖಂಡಿತ ಚೆಕ್ ಮಾಡಿ. ತುಂಬ ಟೇಸ್ಟಿಯಾಗಿತ್ತು. ಇದ್ರ ಜೊತೆ ಅನ್ನ ಆಗಿರ್ಬೋದು ಅಥವಾ ಹಾಗೆ ನೀವು ಚಪಾತಿ ರೊಟ್ಟಿ ಕೂಡ ಟ್ರೈ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.